ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಾರೋಯಿಂಗ್ ಕಾಸ್ಟ್ ಸಮ್ಸ್ ನ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಈ ಸಮ್ನ ನೋಡೋಣ ಬನ್ನಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆದರ್ಸ್ ಲಿಮಿಟೆಡ್ ಆಸ್ ದ ಟ್ರೆಜರಿ ಡಿಪಾರ್ಟ್ಮೆಂಟ್ ದಟ್ ಅರೇಂಜಸ್ ಫಂಡ್ಸ್ ಫಾರ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಇನ್ಕ್ಲೂಡಿಂಗ್ ದ ಫಂಡ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಸ್. ಆದರ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆಯಂತೆ. ಅದು ಯಾವ್ದ್ರಲ್ಲಿ ಮ್ಯಾನೇಜ್ ಕೆಲಸ ಮಾಡ್ತಾರೆ ಅಂತಂದ್ರೆ ಒಂದು ಟ್ರೆಜರಿ ಡಿಪಾರ್ಟ್ಮೆಂಟ್ ಅಂತೆ. ಅವ್ರು ಬಂದ್ಬಿಟ್ಟು ಫಂಡ್ಸ್ ನ ಅರೇಂಜ್ ಮಾಡ್ತಾರಂತೆ. ಯಾವ ಒಂದು ಕಂಪ್ನಿಗೆ ಫಂಡ್ಸ್ ಬೇಕಾಗಿರುತ್ತೋ ಅವ್ರಿಗೆ ಯಾವ ತರ ಫಂಡ್ಸ್ ಅಂತ ಅಂದ್ರೆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಾಂದ್ರೆ ಎಕ್ಸ್ಪಾನ್ಷನ್ ಬೇಕಾಗಿರೋ ಫಂಡ್ಸ್ ನ ಮತ್ತೆ ಅರೇಂಜ್ ಮಾಡೋದಂತೆ. ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2023, the company commenced the construction of qualifying asset and incurred the following expense. ಸೊ ಒಂದು ಕ್ವಾಲಿಫೈಯಿಂಗ್ ಅಸೆಟ್ ನ ಬಂದ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡ್ತಿದಾರಂತೆ. ಸೊ ಅದಕ್ಕೆ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ 1st July 2023 ಬಂದ್ಬಿಟ್ಟು 2,50,000 ಇನ್ಕರ್ ಆಗಿದೆ. ಸೊ ಈ ಜುಲೈಯಿಂದ ಹಿಡ್ಬಿಟ್ಟು ಈ 31st March ವರೆಗೂ ಏನೇ ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತಲ್ಲ, ಈ ಅಮೌಂಟ್ ನ ಬಂದ್ಬಿಟ್ಟು ನಾವು ಕ್ಯಾಪಿಟಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಅಮೌಂಟ್ ನಮಗೆ ಕ್ಯಾಪಿಟಲೈಸ್ ಆಗುತ್ತೆ ಜುಲೈಯಿಂದ ಹಿಡಿದ್ಬಿಟ್ಟು ಮಾರ್ಚ್ ವರೆಗೂ ಮಾತ್ರ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಬರ್ಗೆ 3 lakhs ಇನ್ಕರ್ಡ್ ಆಗಿದೆ ಅಂತೆ ಎಕ್ಸ್ಪೆನ್ಸಸ್. ಅದು 1st December ಇಂದ. ಸೊ ಡಿಸೆಂಬರ್ ಇಂದ ಮಾರ್ಚ್ ವರೆಗೂ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ಅಂದ್ರೆ ಏನಿಲ್ಲ, ಈ 2,50,000 ಮತ್ತೆ 3 lakhs ನ ಬಂದ್ಬಿಟ್ಟು ಇವರು ಅಸೆಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ದ ಫಂಡ್ಸ್ ವರ್ ಯೂಸ್ಡ್ ಇನ್ ದ ಅಸೆಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಅವ್ರ ಹತ್ರ ದ ಡೀಟೇಲ್ಸ್ ಆಫ್ ದ ಬಾರೋಯಿಂಗ್ ಇದೆ. ದ ಡೀಟೇಲ್ಸ್ ಆಫ್ ದ ಬಾರೋಯಿಂಗ್ ಅಂಡ್ ದ ಇಂಟ್ರೆಸ್ಟ್ ದೇರ್ ಆನ್ ಅರಸ್ ಅಂಡರ್ ಪರ್ಟಿಕ್ಯುಲರ್ಸ್ ಅಂಡ್ ಆವರೇಜ್ ಬ್ಯಾಲೆನ್ಸ್. ಸಿ ಗೈಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆವರೇಜ್ ಬ್ಯಾಲೆನ್ಸ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಫಂಡ್ಸ್ ಅಂತ ಕೊಟ್ಟಿದ್ರೆ ಇದು ಬಂದ್ಬಿಟ್ಟು ಜನರಲ್ ಲೋನ್. ಸೊ ಈ ಜನರಲ್ ಲೋನ್ ಅಂದ್ರೆ ಏನು, ಸ್ಪೆಸಿಫೈಡ್ ಲೋನ್ ಅಂದ್ರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ತಿಳ್ಕೊಳ್ಳಿ, ಇಲ್ಲಿ ನಾನು ಹೇಳಕ್ ಹೋಗಲ್ಲ. ಸೊ ಜನರಲ್ ಲೋನ್ ಕೊಟ್ರೆ ನಾವು ಇಲ್ಲಿ ಜಸ್ಟ್ 3 steps ಮಾಡ್ಬೇಕಾಗುತ್ತೆ. ಈ ಸ್ಪೆಸಿಫೈಡ್ ಲೋನ್ ಫಾರ್ಮೆಟ್ ಏನಿದೆಯಲ್ಲ ಅದು ಇಲ್ಲಿ ಬರೋದಿಲ್ಲ. ಈ ಜನರಲ್ ಲೋನ್ ಫಾರ್ಮೆಟ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಹತ್ರ ಒಂದು ಲಾಂಗ್ ಟರ್ಮ್ ಲೋನ್ ಇದೆ, ಅದೆಷ್ಟು 10 lakhs ಇದೆ. ಈ 10 lakhs ಮೇಲೆ 10% ಇಂಟ್ರೆಸ್ಟ್ ಅಂದ್ರೆ ಏನಿಲ್ಲ 1 lakh ಆಗುತ್ತೆ. ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಇದೆ, ಒಂದು ಲಾಂಗ್ ಟರ್ಮ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಎರಡು ಲೋನ್ ಇದೆ ಅಂತ ಹೇಳ್ತಿದ್ದಾನೆ. ಈ ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು 5 lakhs ತಗೊಂಡಿದೀವಿ, ಅದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟು 65,000 ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾನೆ. ನಮಗ್ ಬೇಕಾಗಿರೋದೇ ಇದು ಮತ್ತೆ ಇದು. ಈ ಕ್ವಶನ್ ಅಲ್ಲಿ ಎರಡೇ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸ್ಟೆಪ್ 2 ಅಲ್ಲಿ ಬಂದ್ಬಿಟ್ಟು ವೇಟೆಡ್ ಆವರೇಜ್ ಆಫ್ ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಟೆಪ್ 1 ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಒಂದು ಅಸೆಟ್ ಅಲ್ಲಿ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಿದೀವೋ ಅದನ್ನ. ಸ್ಟೆಪ್ 2 ಅಲ್ಲಿ ಬಂದ್ಬಿಟ್ಟು ಲೋನ್ ಬಾರೋಡ್ ಇಲ್ಲಾಂದ್ರೆ ಅವೈಲೇಬಲ್ ಲೋನ್ಸ್ ಇರುತ್ತಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅದ್ರ ಮೇಲೆ ವೇಟೆಡ್ ಆವರೇಜ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸ್ಟೆಪ್ 1 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಆಫ್ ದ ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್. ನಾವು ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿದೀವೋ ಅದ್ರ ಆವರೇಜ್ ಅಮೌಂಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಈ ಆವರೇಜ್ ಅಮೌಂಟ್ ಏನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ಎಷ್ಟು ಮಂತಿಗೆ ಇನ್ವೆಸ್ಟ್ ಮಾಡಿರ್ತೀವೋ ಅಷ್ಟು ಮಂತ್ ಆವರೇಜ್ ಅಮೌಂಟ್ ನ ತಗೋಬೇಕಾಗುತ್ತೆ. ಸೊ ಇದು 2023 ನಾಟ್ 22. ಯಾಕಂದ್ರೆ ನೋಡ್ಕೋಬಹುದು ನೀವು, ನಾವು 1st July 2023ಗೆ 2,50,000 ಅಸೆಟ್ ಅಲ್ಲಿ ಯೂಸ್ ಮಾಡ್ತಿದೀವಂತೆ. ಸೊ ಈ 1st July ಇಂದ ಇಟ್ಬಿಟ್ಟು ನಾವು 31st March ಆಫ್ 2024 ವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 31st March ಏನಕ್ಕೆ ತಗೊಂಡೆ ಅಂತ ಅಂದ್ರೆ ಯಾವಾಗ ಅಸೆಟ್ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಕೊಟ್ಟಿಲ್ಲ. ಸೊ ನಾವು ಒಂದು ಫೈನಾನ್ಷಿಯಲ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಅಸೆಟ್ ಯಾವಾಗ ಕಂಪ್ಲೀಟ್ ಆಗಿದೆ ಅಂತ ಕೊಟ್ಟಿದ್ರೆ ನಾವು ಅಷ್ಟು ಮಾತ್ರ ತಗೊಳ್ತೀವಿ. ಇಲ್ಲಿ ಕೊಟ್ಟಿಲ್ಲ, ಅದಕ್ಕೆ 31st March ವರೆಗೂ ತಗೊಳ್ತಾ ಇದೀನಿ. ಸೊ 1st July ಬಂದ್ಬಿಟ್ಟು 2,50,000 ನ ಅಸೆಟ್ ಅಲ್ಲಿ ಯೂಸ್ ಮಾಡ್ತಿದ್ದೀನಂತೆ. ಸೊ 1st July 2023ಗೆ 2,50,000 ನ ಅಸೆಟ್ ಅಲ್ಲಿ ಯೂಸ್ ಮಾಡಿದ್ದಾನೆ. ಸೊ 1st July ಇಂದ ಹಿಡಿದ್ಬಿಟ್ಟು 31st March ವರೆಗೂ ನಮಗೆ 9 months ಬರುತ್ತೆ. 2,50,000 into 9 months divided by 12 months ಮಾಡಿದ್ರೆ ನಮಗೆ 1,87,500 ಬರುತ್ತೆ. ಸೊ ವಿ ಗಾಟ್ ದ ಆವರೇಜ್ ಅಮೌಂಟ್ ಆಫ್ ಫಸ್ಟ್ ಇನ್ವೆಸ್ಟ್ಮೆಂಟ್. ಸೊ ಇವಾಗ ಅಸೆಟ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು 1st Decemberಗೆ ಫಂಡ್ಸ್ ನ ಯೂಸ್ ಮಾಡ್ತಿದ್ದಾರಂತೆ 3 lakh rupees. ಸೊ ಡಿಸೆಂಬರ್ ಇಂದ 31st March ವರೆಗೂ 4 months ಬರುತ್ತೆ. 3 lakhs into 4 months divided by 12 months ಮಾಡಿದ್ರೆ ನಮಗೆ 1 lakh ಬರುತ್ತೆ. ಇಲ್ಲಿ ಬಂದಿರೋ ಈ ಎರಡು ಅಮೌಂಟ್ ನ ನಾವು ಆಡ್ ಮಾಡ್ಕೊಂಡ್ರೆ ನಮಗೆ 2,87,500 ಬರುತ್ತೆ. ಈ 2,87,000 ನಮಗೆ ಆವರೇಜ್ ಅಮೌಂಟ್ ಆಗಿರುತ್ತೆ. ಸೊ ಸ್ಟೆಪ್ 1 ನ ಕ್ಯಾಲ್ಕುಲೇಟ್ ಮಾಡಾಯ್ತು. ಇವಾಗ ಸ್ಟೆಪ್ 2 ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸ್ಟೆಪ್ 2 ಬಂದ್ಬಿಟ್ಟು ವೇಟೆಡ್ ಆವರೇಜ್ ಆಫ್ ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಈ ವೇಟೆಡ್ ಬಾರೋಯಿಂಗ್ ಕಾಸ್ಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 2 steps ಹೇಳ್ಕೊಟ್ಟಿದ್ದೆ. ನಿಮ್ಗೆ ಯಾವ ಸ್ಟೆಪ್ಸ್ ಬೇಕೋ ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ನಾನು 2 ಮಾಡಿದೀನಿ, ಇಲ್ಲಿ ನೋಡ್ಕೋಬಹುದು ನೀವು. ನಮ್ಮ ಹತ್ರ ಲಾಂಗ್ ಟರ್ಮ್ ಲೋನ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಇದೆ ಅಂತ ಹೇಳಿದೀನಿ. ಲಾಂಗ್ ಟರ್ಮ್ ಲೋನ್ ಬಂದ್ಬಿಟ್ಟು 10 lakhs ಇದೆ, ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು 5 lakh ಇದೆ. ಇವೆರಡನ್ನ ಆಡ್ ಮಾಡಿದ್ರೆ ನಮಗೆ 15 lakh ಬರುತ್ತೆ. 15 lakh. ಸೊ ಇದನ್ನ ನಾವು ವೇಟೆಡ್ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಬನ್ನಿ.
ನಮಗೆ ಲಾಂಗ್ ಟರ್ಮ್ ಲೋನ್ ಇರೋದು 10 lakhs, ಟೋಟಲ್ ಲೋನ್ ಇರೋದು 15 lakh, ವರ್ಕಿಂಗ್ ಕ್ಯಾಪಿಟಲ್ ಇರೋದು 5 lakh. ನಮಗೆ ಇವಾಗ ಸ್ಟೆಪ್ 2 ನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸ್ಟೆಪ್ 2 ಬಂದ್ಬಿಟ್ಟು ಏನಿಲ್ಲ, ವೇಟೆಡ್ ಅವರೇಜ್ ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಹತ್ರ ಇರೋ ಲೋನ್ ಅಮೌಂಟ್ ನ ನೋಡ್ಕೊಳ್ಳೋಣ ಒಂದ್ಸತಿ. ಇಲ್ಲಿ ನೋಡಿ, ನಮ್ಮ ಹತ್ರ ಬಂದ್ಬಿಟ್ಟು 10 lakh ಇದೆ, ಅದಕ್ಕೆ ನಮಗೆ 1 lakh ಇಂಟ್ರೆಸ್ಟ್ ಕೂಡ ಬಂದಿದೆ. ಅದು ಎಷ್ಟು 10% ಗೆ ಬಂದಿರೋದು. ಸೊ ಈ 10 lakh ಮೇಲೆ ನಾವು 10% ಮಾಡಿದ್ರೆ ನಮಗೆ 1 lakh ಬರುತ್ತಲ್ಲ, ಅದು ಇಂಟ್ರೆಸ್ಟ್ ಅಮೌಂಟ್ ಆಗಿರುತ್ತೆ. ಬಟ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗೆ ಅವ್ನು ಎಷ್ಟು ಪರ್ಸೆಂಟ್ಗೆ ಈ ಲೋನ್ ನ ಬಾರೋ ಮಾಡಿದಾನೆ, ಸೊ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ನ ಕೊಟ್ಟಿಲ್ಲ. ಜಸ್ಟ್ 5 lakh ಲೋನ್ ಇದೆ ಅಂತ ಹೇಳ್ತಿದ್ದಾನೆ, ಅದ್ರ ಮೇಲೆ 65,000 ಇಂಟ್ರೆಸ್ಟ್ ಬಂದಿದೆ. ಸೊ ನಾವು ಪರ್ಸೆಂಟೇಜ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹೆಂಗಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ನಮಗೆ ಬಂದಿರೋ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು 65,000. ಈ 65,000 ನಾವು ನಮಗಿರೋ ಲೋನ್ ಅಮೌಂಟ್ ಎಷ್ಟು 5 lakh ಗೆ ಡಿವೈಡ್ ಮಾಡ್ಕೊಂಡು ಅದನ್ನ ಇಂಟು 100 ಮಾಡ್ಕೊಂಡ್ರೆ ನಮ್ಗೆ 13% ಬರುತ್ತೆ. ಸೊ ಈ 13% ಏನ್ ಬರುತ್ತಲ್ಲ, ಅದೇ ಇಂಟ್ರೆಸ್ಟ್ ಅಮೌಂಟ್, ಇಂಟ್ರೆಸ್ಟ್ ಆಗಿರುತ್ತೆ, ಇಂಟ್ರೆಸ್ಟ್ ಪರ್ಸೆಂಟೇಜ್. ಸೊ ಇಲ್ಲಿ 10% ಇದೆಯಲ್ಲ, ಅದೇ ತರ ನಮ್ಗೆ 13% ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಹತ್ರ 10 lakh ಇದೆ. ಸೊ ಟೋಟಲ್ ಲೋನ್ ಬಂದ್ಬಿಟ್ಟು 15 lakh ಇದೆ. ಈ 10 lakh ಲಾಂಗ್ ಟರ್ಮ್, 5 lakh ಬಂದ್ಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್, ಎರಡು ಆಡ್ ಮಾಡ್ಕೊಂಡ್ರೆ 15 lakh ಬರುತ್ತೆ. ಸೊ ನಮ್ಮ ಹತ್ರ ಇರೋ ಈ 10 lakh ಲೋನ್ ಇದೆಯಲ್ಲ, ಲಾಂಗ್ ಟರ್ಮ್ ಲೋನ್, ಅದ್ರ ಮೇಲೆ 10% ಇಂಟ್ರೆಸ್ಟ್ ಇದೆ. ಇಲ್ಲಿ 10% ಮಾಡ್ಕೋಬಾರ್ದು, ಪರ್ಸೆಂಟೇಜ್ ನ ಬಿಟ್ಬಿಟ್ಟು ಜಸ್ಟ್ 10 ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ 10 lakh ಡಿವೈಡೆಡ್ ಬೈ 15 lakh ಇಂಟು 10, ನಾಟ್ 10%. ಅವಾಗ ನಮಗೆ 6.66% ಬರುತ್ತೆ. ಇದು ಲಾಂಗ್ ಟರ್ಮ್ ಲೋನ್ ವೇಟೆಡ್ ಅವರೇಜ್ ಬಾರೋಯಿಂಗ್ ಕಾಸ್ಟ್ ಅಮೌಂಟ್ ಆಗಿರುತ್ತೆ. ಸೊ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು 5 lakh ಇದೆ, ಟೋಟಲ್ ಬಂದ್ಬಿಟ್ಟು 15 lakh ಇದೆ. ನಾವು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಈ 5 lakh ಡಿವೈಡೆಡ್ ಬೈ 15 lakh ಇಂಟು 13% ಮಾಡ್ಕೊಂಡ್ರೆ 13% ಅಲ್ಲ 13 ಮಾಡ್ಕೊಂಡ್ರೆ ನಮಗೆ 4.3% ಬರುತ್ತೆ. ಸೊ ಎರಡನ್ನು ಆಡ್ ಮಾಡ್ಕೊಂಡ್ರೆ ನಮಗೆ ಬಂದ್ಬಿಟ್ಟು 11% ಬರುತ್ತೆ. ಸೊ ಈ ತರನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಆರ್ ಇನ್ನು ಸಿಂಪಲ್ ಈಸಿ ಮೆಥಡ್ ಇದೆ, ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ನಮಗೆ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ, ಮತ್ತೆ ಟೋಟಲ್ ಲೋನ್ ಅಮೌಂಟ್ ಕೂಡ ಕೊಟ್ಟಿದ್ದಾನೆ. ಸೊ ಈ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ನ ಬಂದ್ಬಿಟ್ಟು ನಾವು ಟೋಟಲ್ ಲೋನ್ ಅಮೌಂಟ್ ಇದೆಯಲ್ಲ ಅದ್ರ ಜೊತೆ ಡಿವೈಡ್ ಮಾಡ್ಕೊಂಡು ಇಂಟು 100 ಮಾಡ್ಕೊಂಡ್ರೆ ಸಾಕು, ನಮಗೆ ಆನ್ಸರ್ ಗೊತ್ತಾಗುತ್ತೆ, ವೇಟೆಡ್ ಅವರೇಜ್. ಇಲ್ಲಿ ನೋಡ್ಕೋಬಹುದು ನೀವು, ನಮ್ಗೆ ಟೋಟಲ್ ಇಂಟ್ರೆಸ್ಟ್ ಬಂದಿರೋದೆಷ್ಟು 1,65,000 ಅಂಡ್ ಟೋಟಲ್ ಲೋನ್ ಅಮೌಂಟ್ ಬಂದ್ಬಿಟ್ಟು 15 lakhs ಇದೆ. ಇಂಟು 100 ಮಾಡ್ಕೊಂಡ್ರೆ ಸಾಕು, ನಮ್ಗೆ 11% ಬರುತ್ತೆ. 1,65,000 ಡಿವೈಡೆಡ್ ಬೈ 15 lakhs ಇಂಟು 100 ಮಾಡ್ಕೊಂಡ್ರೆ 11% ಬಂತು. ಇದು ಕಾಂಪ್ಲಿಕೇಟೆಡ್ ಸ್ಟೆಪ್, ಇದು ಸಿಂಪಲ್ ಸ್ಟೆಪ್. ಸೊ ನಾವ್ ಇವಾಗ ಸ್ಟೆಪ್ 2 ನ ಕ್ಯಾಲ್ಕುಲೇಟ್ ಮಾಡಾಯ್ತು. ಸೊ ನಾವಿವಾಗ ಸ್ಟೆಪ್ 1 ಸ್ಟೆಪ್ 2 ಕ್ಯಾಲ್ಕುಲೇಟ್ ಮಾಡಾಯ್ತು. ಸ್ಟೆಪ್ 3 ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸ್ಟೆಪ್ 3 ಬಂದ್ಬಿಟ್ಟು ಬಾರೋಯಿಂಗ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್. ಈ ಬಾರೋಯಿಂಗ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಹೆಂಗಂತಂದ್ರೆ, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಫಾರ್ಮುಲಾಸ್ ಹೇಳ್ಕೊಟ್ಟಿದ್ದೀನಿ. ಆವರೇಜ್ ಇನ್ವೆಸ್ಟೆಡ್ ಅಮೌಂಟ್ ಇಂಟು ವೇಟೆಡ್ ಅವರೇಜ್ ಬಾರೋಯಿಂಗ್ ಕಾಸ್ಟ್ ಮಾಡ್ಕೊಂಡ್ರೆ ನಮಗೆ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಅಂದ್ರೆ ಬಾರೋಯಿಂಗ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ನಮಗ್ ಬಂದಿರೋ ಈ 2,37,500 ಏನಿದೆಯಲ್ಲ, ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್, ಅದನ್ನ ನಾವು ವೇಟೆಡ್ ಅವರೇಜ್ ಬಾರೋಯಿಂಗ್ ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಈ ಬಂದಿರೋ 11% ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ 31,625 rupees ಬರುತ್ತಲ್ಲ, ಇದೇ ಬಂದ್ಬಿಟ್ಟು ಬಾರೋಯಿಂಗ್ ಕಾಸ್ಟ್ ಆಗಿರುತ್ತೆ. ಅದನ್ನ ನಾವು ಕ್ಯಾಪಿಟಲೈಸೇಷನ್ ಮಾಡ್ಬೇಕಾಗುತ್ತೆ. ಇದೇನ್ ಕೇಳಿದಾರೆ ಇವರು, ಕಂಪ್ಯೂಟ್ ದ ಬಾರೋಯಿಂಗ್ ಕಾಸ್ಟ್ ದಟ್ ನೀಡ್ ಟು ಬಿ ಕ್ಯಾಪಿಟಲೈಸ್ಡ್. ಸೊ ನಾವಿಲ್ಲಿ ಎಷ್ಟು ಅಮೌಂಟ್ ಕ್ಯಾಪಿಟಲೈಸ್ ಮಾಡಬೇಕು ಅಂತ 3 steps ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಹೆನ್ಸ್ ವಿ ಹ್ಯಾವ್ ಸಾಲ್ವ್ಡ್ ದ ಸಮ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ.